10ನೇ ತರಗತಿ ಗಣಿತ ವಿಷಯದ ವಾರ್ಷಿಕ ಪರೀಕ್ಷೆಗೆ ಉಪಯೋಗವಾಗುವಂಥ ಥಿಯರಮ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇದ್ದೀವಿ. ವೃತ್ತದ ಮೇಲಿನ ಪ್ರಮೇಯ 1 ಈ ಥಿಯರಮ್ನ ನಾವು ಕಲಿಯೋಣ. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಥಿಯರಮ್ ಇದಾಗಿದೆ. ಸ್ಟೇಟ್ಮೆಂಟು: ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ. ಚಿತ್ರವನ್ನು ನೋಡ್ತಾ ಅನುಸರಿಸ್ತಾ ಹೋಗಿ. ದತ್ತ: ವೃತ್ತದಲ್ಲಿ O ವೃತ್ತ ಕೇಂದ್ರ, OP ತ್ರಿಜ್ಯ, XY ಸ್ಪರ್ಶಕ ಮತ್ತು P ಸ್ಪರ್ಶ ಬಿಂದುಗಳಾಗಿವೆ. ಸಾಧನೀಯ: OP ಪರ್ಪೆಂಡಿಕ್ಯುಲರ್ ಟು XY. ರಚನೆ: XYನ ಮೇಲೆ P ಹೊರತುಪಡಿಸಿ Q ಬಿಂದುಗಳನ್ನು ಗುರುತಿಸಿ OQ ಸೇರಿಸಿ ಅದು R ನಲ್ಲಿ ಛೇದಿಸಲಿ. ಸಾಧನೆ: ಚಿತ್ರದಲ್ಲಿ ತೋರಿಸಿರುವಂತೆ OR ಈಸ್ ಲೆಸ್ ದ್ಯಾನ್ OQ. ಯಾಕೆಂದರೆ OR ಒಂದು ತ್ರಿಜ್ಯವಾಗಿದೆ, OQ ತ್ರಿಜ್ಯಕ್ಕಿಂತ ಜಾಸ್ತಿನೇ ಇದೆ. ಆದರೆ OR ಈಸ್ ಈಕ್ವಲ್ ಟು OP ಯಾಕೆಂದರೆ ಈ ಎರಡು ತ್ರಿಜ್ಯಗಳಾಗಿವೆ, ಒಂದೇ ವೃತ್ತದ ತ್ರಿಜ್ಯಗಳಾಗಿವೆ. ದೇರ್ಫೋರ್ OP ಈಸ್ ಆಲ್ವೇಸ್ ಲೆಸ್ ದ್ಯಾನ್ OQ. OPಯು ಯಾವಾಗಲೂ OQಗಿಂತ ಚಿಕ್ಕದಾಗಿರ್ತದೆ. OPಯು Oನಿಂದ XYಗೆ ಇರುವ ಅತ್ಯಂತ ಕಡಿಮೆ ದೂರವಾಗಿದೆ. ಆದ್ದರಿಂದ OP ಪರ್ಪೆಂಡಿಕ್ಯುಲರ್ ಟು XY. ಒಂದು ಸರಳ ರೇಖೆಗೆ ಅದರ ಹೊರಗಿನ ಬಿಂದುವಿನಿಂದ ಎಳೆಯಬಹುದಾದ ರೇಖೆಗಳಲ್ಲಿ ಅತ್ಯಂತ ಚಿಕ್ಕದೇ ಲಂಬವಾಗಿರುತ್ತದೆ. ಈ ವಿಡಿಯೋವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಥಿಯರಮು ವಾರ್ಷಿಕ ಪರೀಕ್ಷೆಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಥಿಯರಮ್ ಆಗಿರ್ತದೆ.